ಹಲೋ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾನು ನಿಮಗೆ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಆಗುವ ಲಾಭಗಳ ಕುರಿತಾದ ಒಂದು ಅತ್ಯಂತ ಅದ್ಭುತವಾದ ಮತ್ತು ಪವಿತ್ರವಾದ ಕಥೆಯನ್ನ ಹೇಳಲು ಬಂದಿದ್ದೇನೆ. ಈ ಕಥೆಯು ಕೇವಲ ಪುರಾಣದ ಭಾಗವಾಗಿರದೆ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ತುಳಸಿ ಗಿಡದ ಮಹತ್ವವನ್ನ ಎತ್ತಿ ತೋರಿಸುತ್ತದೆ. ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ಕಥೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವುದನ್ನ ಮರೆಯಬೇಡಿ ಬಂಧುಗಳೇ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಪ್ರಾಚೀನ ಕಾಲದಲ್ಲಿ ರಾಜ ಸ್ವಯಂಭುವ ಮನುವಿನ ಮೊಮ್ಮಗ ಧ್ರುವನಿದ್ದನು. ಅವನು ಕೇವಲ 5 ವರ್ಷದ ಬಾಲಕ. ತಂದೆ ಉತ್ತಾನಪಾದನು 2 ಪತ್ನಿಯರನ್ನು ಹೊಂದಿದ್ದನು, ಸುನೀತಿ ಮತ್ತು ಸುರುಚಿ. ಸುನೀತಿಯು ಧ್ರುವನ ತಾಯಿ. ಒಂದು ದಿನ ರಾಜನು ಸುರುಚಿಯ ಮಗ ಉತ್ತಮನನ್ನು ಮಡಿಯಲ್ಲಿ ಕೂರಿಸಿಕೊಂಡಿದ್ದಾಗ ಧ್ರುವನು ಬಂದು ತಂದೆಯ ಮಡಿಯಲ್ಲಿ ಕೂರಲು ಯತ್ನಿಸಿದನು. ಸುರುಚಿ ಕೋಪದಿಂದ ಹೇಳಿದಳು, ನೀನು ನನ್ನ ಮಡಿಯಲ್ಲಿ ಜನಿಸಿಲ್ಲ, ಕುಡಲು ಅರ್ಹನಲ್ಲ. ನಿನ್ನ ತಾಯಿಯು ಕಡುಗೆಂಪು. ನೀನು ಭಗವಂತನನ್ನು ತಪಸ್ಸು ಮಾಡಿ ಅವನ ಕೃಪೆ ಪಡೆದರೆ ಮಾತ್ರ ರಾಜನಾಗಬಹುದು. ಈ ಮಾತುಗಳು ಧ್ರುವನ ಹೃದಯವನ್ನು ಚುಚ್ಚಿದವು. ಅವನು ತಾಯಿ ಸುನೀತಿಯ ಬಳಿ ಬಂದು ಅಳುತ್ತಾ ಹೇಳಿದನು, ಅಮ್ಮ, ನಾನು ತಪಸ್ಸು ಮಾಡಿ ಭಗವಂತನನ್ನು ನೋಡಿ ಬರುತ್ತೇನೆ. ಯಾರೂ ತಲೆ ಎತ್ತಿ ನೋಡದಂತಹ ಸ್ಥಾನ ಪಡೆಯುತ್ತೇನೆ. ಸುನೀತಿ ದುಃಖದಿಂದಲೂ ಗಟ್ಟಿಯಾಗಿ ಹೇಳಿದಳು, ಮಗು, ಹೋಗು, ನಾರಾಯಣನನ್ನು ಧ್ಯಾನಿಸು, ಅವನೇ ಎಲ್ಲದಕ್ಕೂ ಆಧಾರ. ಧ್ರುವನು ಮನೆಯಿಂದ ಹೊರಟು ಕಾಡಿಗೆ ನಡೆದನು. ದಾರಿಯಲ್ಲಿ ನಾರದ ಋಷಿ ಭೇಟಿಯಾದರು. ನಾರದರು ಹೇಳಿದರು, ಬಾಲಕನೇ, ತಪಸ್ಸು ಕಠಿಣ, ಮನೆಗೆ ಹೋಗು. ಆದರೆ ಧ್ರುವನ ದೃಢತೆ ನೋಡಿ ನಾರದರು ಮಂತ್ರ ಕಲಿಸಿದರು. ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಸಲಹೆ ಕೊಟ್ಟರು. ಕಾಡಿನಲ್ಲಿ ಒಂದು ತುಳಸಿ ಗಿಡವನ್ನು ಹುಡುಕಿ ಅದಕ್ಕೆ ಪ್ರತಿದಿನ ನೀರು ಹಾಕುತ್ತಾ ಧ್ಯಾನ ಮಾಡು. ತುಳಸಿ ವಿಷ್ಣುವಿನ ಪ್ರಾಣಸಖಿ. ಅವಳ ಆಶೀರ್ವಾದದಿಂದ ನಿನ್ನ ತಪಸ್ಸು ಶೀಘ್ರ ಫಲಿಸುತ್ತದೆ. ಧ್ರುವನು ಆಳವಾದ ಕಾಡಿಗೆ ಬಂದನು. ಅಲ್ಲಿ ಒಂದು ಸಣ್ಣ ತುಳಸಿ ಗಿಡವನ್ನು ಕಂಡನು. ಅದು ಒಣಗಿ ಹೋಗುತ್ತಿತ್ತು. ಧ್ರುವನು ಹತ್ತಿರದ ಸರೋವರದಿಂದ ನೀರು ತಂದು ಗಿಡಕ್ಕೆ ಹಾಕಿದನು. ಪ್ರತಿದಿನ ಬೆಳಿಗ್ಗೆ ಎದ್ದು ಮೊದಲು ತುಳಸಿಗೆ ನೀರು ಹಾಕುತ್ತಾ ಮಂತ್ರ ಜಪಿಸುತ್ತಿದ್ದನು. ಮೊದಲ ತಿಂಗಳು ಅವನು ಆಹಾರ ಸೇವಿಸುತ್ತಿದ್ದನು. 2ನೆಯ ತಿಂಗಳು ಹಣ್ಣುಗಳು, 3ನೆಯ ತಿಂಗಳು ಎಲೆಗಳು, 4ನೆಯ ತಿಂಗಳು ನೀರು ಮಾತ್ರ, 5ನೆಯ ತಿಂಗಳು ಗಾಳಿ ಮಾತ್ರ, 6ನೆಯ ತಿಂಗಳು ಉಸಿರನ್ನೇ ನಿಲ್ಲಿಸಿ ಧ್ಯಾನದಲ್ಲಿದ್ದನು. ತುಳಸಿ ಗಿಡವು ಧ್ರುವನ ಭಕ್ತಿಯಿಂದ ತಾಜಾವಾಗಿ ಬೆಳೆಯಿತು. ಅದರ ಎಲೆಗಳು ಅಮೃತದಂತೆ ಹೊಳೆಯುತ್ತಿದ್ದವು. ಒಂದು ದಿನ ಧ್ರುವನು ಹಸಿವಿನಿಂದ ಬಳಲುತ್ತಿದ್ದಾಗ ತುಳಸಿ ಎಲೆಯೊಂದು ಸ್ವತಃ ಬಾಯಿಗ ಬಂದಂತಾಯಿತು. ಅದು ಕುಡಿದ ನೀರಿನಂತೆ ಶಕ್ತಿ ಕೊಟ್ಟಿತು. ತುಳಸಿ ಗಿಡದ ಸುತ್ತಲೂ ಬೆಳಕಿನ ವಲಯ ರಚಿತವಾಯಿತು. ಅದು ಧ್ರುವನ ತಪಸ್ಸನ್ನು ರಕ್ಷಿಸಿತು. ಯಾವ ಪ್ರಾಣಿಯೂ ಹತ್ತಿರ ಬರಲಿಲ್ಲ, ಯಾವ ತೊಂದರೆಯೂ ಆಗಲಿಲ್ಲ. 6 ತಿಂಗಳುಗಳ ನಂತರ ಭಗವಾನ್ ವಿಷ್ಣು ಪ್ರತ್ಯಕ್ಷನಾದನು. ಅವನು ಧ್ರುವನನ್ನು ಆಲಿಂಗಿಸಿ ಹೇಳಿದನು, ಮಗು, ನಿನ್ನ ತಪಸ್ಸು ಯಶಸ್ವಿಯಾಯಿತು. ಆದರೆ ಇದರಲ್ಲಿ ತುಳಸಿಯ ಪಾತ್ರ ಮುಖ್ಯ. ನೀನು ಪ್ರತಿದಿನ ಅವಳಿಗೆ ನೀರು ಹಾಕಿದ್ದು ನನ್ನ ಹೃದಯಕ್ಕೆ ನೇರವಾಗಿ ತಲುಪಿತು. ತುಳಸಿಯು ನನ್ನ ಪತ್ನಿ ವೃಂದೆಯ ರೂಪ. ಅವಳ ಆಶೀರ್ವಾದವಿಲ್ಲದೆ ಯಾವ ತಪಸ್ಸೂ ಪೂರ್ಣವಾಗದು. ವಿಷ್ಣು ಮುಂದುವರೆದು ಹೇಳಿದನು, ನೀನು ಕೇಳಿದ ಸ್ಥಾನಕ್ಕಿಂತ ಹೆಚ್ಚಿನದನ್ನು ಕೊಡುತ್ತೇನೆ. ನೀನು ಧ್ರುವ ನಕ್ಷತ್ರವಾಗಿ ಆಕಾಶದಲ್ಲಿ ಸ್ಥಿರವಾಗಿ ನಿಲ್ಲು. ಎಲ್ಲಾ ಗ್ರಹ ನಕ್ಷತ್ರಗಳು ನಿನ್ನ ಸುತ್ತ ತಿರುಗುತ್ತವೆ. ಯುಗ ಯುಗಾಂತರಕ್ಕೂ ನಿನ್ನ ಹೆಸರು ಉಳಿಯುತ್ತದೆ. ಆದರೆ ಧ್ರುವನಿಗೆ ತಂದೆಯ ಮಡಿ ಬೇಕಿತ್ತು. ವಿಷ್ಣು ನಗುತ್ತಾ ಹೇಳಿದನು, ನಿನ್ನ ತಂದೆಯ ರಾಜ್ಯ ನಿನಗೆ ಸಿಗುತ್ತದೆ. ಆದರೆ ನೀನು ಮತ್ತೆ ಮನೆಗೆ ಹೋಗಬೇಕಿಲ್ಲ, ನನ್ನ ಬಳಿ ಬಾ. ಧ್ರುವನು ಕೇಳಿದನು, ಸ್ವಾಮಿ, ತುಳಸಿಗೆ ಏನು ಕೊಡಬೇಕು? ವಿಷ್ಣು ಹೇಳಿದನು, ಪ್ರತಿ ಮನೆಯಲ್ಲಿ ತುಳಸಿ ಇರಲಿ. ಪ್ರತಿದಿನ ನೀರು ಹಾಕುವವನಿಗೆ ನನ್ನ ದರ್ಶನ ಸುಲಭ. ಅವನ ಪಾಪಗಳು ನಾಶ, ಆರೋಗ್ಯ, ಸಂಪತ್ತು, ಸಂತಾನ, ಮೋಕ್ಷ ಎಲ್ಲವೂ ಸಿಗುತ್ತದೆ. ಕಾರ್ತಿಕದಲ್ಲಿ ಇದನ್ನು ಮಾಡಿದರೆ ಸಹಸ್ರ ಯಜ್ಞಗಳ ಫಲ. ಧ್ರುವನು ತುಳಸಿ ಗಿಡವನ್ನು ಆಲಿಂಗಿಸಿ ವಿದಾಯ ಹೇಳಿದನು. ಆ ಗಿಡದಿಂದ ಬೆಳಕು ಹೊರಟು ಆಕಾಶದಲ್ಲಿ ಧ್ರುವ ನಕ್ಷತ್ರವಾಯಿತು. ಇಂದಿಗೂ ಆ ನಕ್ಷತ್ರ ದಿಕ್ಕು ತೋರಿಸುತ್ತದೆ. ಆದರೆ ಧ್ರುವನ ತಪಸ್ಸಿನ ರಹಸ್ಯ ತುಳಸಿ, ಪ್ರತಿದಿನದ ನೀರು. ಈ ಕಥೆಯಿಂದ ತಿಳಿಯುವ ಪಾಠಗಳು. ಬಾಲಕರಿಗೂ ಸಾಧ್ಯ. ಧ್ರುವನಂತೆ ಚಿಕ್ಕವರು ತುಳಸಿ ಪೂಜೆ ಮಾಡಿ ದೊಡ್ಡ ಫಲ ಪಡೆಯಬಹುದು. ತಪಸ್ಸಿನಲ್ಲಿ ಸಹಾಯಕ. ತುಳಸಿ ನೀರು ಶಕ್ತಿ ಕೊಡುತ್ತದೆ.
ಧ್ಯಾನ ಸುಲಭಗೊಳಿಸುತ್ತದೆ. ಸ್ಥಿರತೆಯ ಸಂಕೇತ. ಧ್ರುವನಂತೆ ತುಳಸಿ ಪೂಜೆ ಜೀವನಕ್ಕೆ ಸ್ಥಿರತೆ ತರುತ್ತದೆ. ಇಂದಿಗೂ ಧ್ರುವ ನಕ್ಷತ್ರವನ್ನು ನೋಡುವಾಗ ನೆನಪಿಗೆ ಬರುವುದು ಒಂದು ಸಣ್ಣ ತುಳಸಿ ಗಿಡಕ್ಕೆ ಹಾಕಿದ ನೀರು ಎಷ್ಟು ದೊಡ್ಡ ಫಲ ಕೊಡುತ್ತದೆಂದು. ನೀವು ಪ್ರತಿದಿನ ತುಳಸಿಗೆ ನೀರು ಹಾಕಿ ಧ್ರುವನಂತೆ ಸ್ಥಿರಭಕ್ತಿಯನ್ನು ಪಡೆಯಿರಿ. ಓಂ ನಮೋ ಭಗವತೆ ವಾಸುದೇವಾಯ. ವೀಕ್ಷಕ ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.